ಗೌರಿಬಿದನೂರು ನಗರದ ಕಲಾ ಭವನದಲ್ಲಿ ತಾಲೂಕು ಉಪ್ಪಾರ ಸಂಘ ಮತ್ತು ಮಹರ್ಷಿ ಭಗೀರಥ ಸಾಹಿತ್ಯ ಪರಿಷತ್ ಟ್ರಸ್ಟ್ ಸಹಯೋಗದೊಂದಿಗೆ ಭಗೀರಥ ಜಯಂತ್ಯೋತ್ಸವವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಡಾ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮೀಜಿಯವರು ಭಗೀರಥದ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು, ಮಾಡಲಾಗದ ಕೆಲಸವನ್ನ ಮಾಡಿ ಸಾಧಿಸಿದ್ರೆ ಅದನ್ನ ಭಗೀರಥ ಪ್ರಯತ್ನ ಮಾಡಿ ಸಾಧಿಸಿದ್ದಾನೆ ಎನ್ನುತ್ತಾರೆ. ಹಾಗೆಯೇ ವಿದ್ಯಾರ್ಥಿಗಳು ಸಂಕಲ್ಪ ಮಾಡಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದರೆ ಸಾಧನೆ ಮಾಡಬಹುದು. ಸಂತರು, ದಾರ್ಶನಿಕರು ಎಲ್ಲರೂ ಸಾಧನೆ ಮಾಡಿದವರು. ಅಂಬೇಡ್ಕರ್, ಬಸವ, ವಾಲ್ಮೀಕಿ, ಕನಕದಾಸ, ಕೆಂಪೇಗೌಡ, ಅಂಬಿಗರ, ಚೌಡಯ್ಯ ಎಲ್ಲರೂ ಜಾತಿ ಧರ್ಮವನ್ನ ಮೀರಿ ಬೆಳೆದವರು. ಅವರನ್ನ ಜಾತಿಗಳಿಗೆ ಸೀಮಿತಗೊಳಿಸಬಾರದು. ಅವರ ಆದರ್ಶಗಳನ್ನ ಜೀವನದಲ್ಲಿ ಪಾಲಿಸಬೇಕು. ಸಾಧನೆಯಿಂದ ಎಲ್ಲರೂ ದೊಡ್ಡವರಾಗಬಹುದು. ಸಮಾಜ ಮತ್ತು ಸಮುದಾಯಗಳು ಶಿಕ್ಷಣ ಮತ್ತು ಜ್ಞಾನದಿಂದ ಸಮಾಜದ ಮುನ್ನೆಲೆಗೆ ಬಂದಿದೆ. ವಿದ್ಯಾರ್ಥಿಗಳಿಗೆ ಜ್ಞಾನದ ಹಸಿವಿರಬೇಕು, ಆಗಲೇ ಸಾಧನೆ ಸಾಧ್ಯ ಎಂದು ತಿಳಿಸಿದರು. ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ, ಉಪ್ಪಾರ ಸಮುದಾಯ ಶಾಂತಿ ಸಹಬಾಳ್ವೆಯಿಂದ ಸಮಾಜದಲ್ಲಿ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿದೆ. ಸಮುದಾಯದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನ ನೀಡಬೇಕು. ಜ್ಞಾನವೇ ಶಕ್ತಿ ಮತ್ತು ಸಂಪತ್ತು ಎಂದು ಅರಿತು ಶಿಕ್ಷಣ ಪಡೆದು ಸಮಾಜದಲ್ಲಿ ಮುಂದುವರಿಬೇಕು ಎಂದು ತಿಳಿಸಿದರು. ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆಕೆ ಹೊನ್ನಯ್ಯ ಮಾತನಾಡಿ, ಸಮಾಜದಲ್ಲಿ ಉಪ್ಪಾರ ಸಮಾಜ ಕುಲ ಕಸಬನ್ನ ಮಾಡಿಕೊಂಡು ಬರುತ್ತಿದೆ. ಈಗಲೂ ಸಹ ಕೆಲವು ತಾಲೂಕುಗಳಲ್ಲಿ ನಮ್ಮ ಸಮುದಾಯವನ್ನ ಅಸ್ಪೃಶ್ಯರಂತೆ ಕಾಣ್ತಾರೆ. ಶಿಕ್ಷಣವೇ ಇದಕ್ಕೆ ಆಯುಧ. ಸಮುದಾಯದ ಪೋಷಕರು ಮಕ್ಕಳಿಗೆ ಶಿಕ್ಷಣ ನೀಡಲು ಹೆಚ್ಚು ಒತ್ತು ನೀಡಬೇಕು. ಆಗಲೇ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಎಂದು ತಿಳಿಸಿದರು. ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷ ಸಾಧಕರಿಗೆ ಸನ್ಮಾನಿಸಲಾಯಿತು. ಭಗೀರಥ ಚರಿತ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಬಾರಾಸೆ ಆದಾಯ ತೆರಿಗೆ ಉಪ ಆಯುಕ್ತ ಲಕ್ಕಪ್ಪ ಉದ್ದಪ್ಪ ಹನುಮನ್ನವರ್, ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ನಿರ್ದೇಶಕ ನಾಗರಾಜ್ ಎ, ಮಹರ್ಷಿ ಭಗೀರಥ ಸಾಹಿತ್ಯ ಪರಿಷತ್ ಟ್ರಸ್ಟ್ ರಾಜ್ಯಾಧ್ಯಕ್ಷ ಸುರೇಶ್ ಮಲ್ಲಾಡದ್, ಸಂಘದ ಜಿಲ್ಲಾಧ್ಯಕ್ಷ ಜಯರಾಮ್, ಸಾಹಿತಿ ಸರಸ್ವತಿ ಚಿಮ್ಮಲ್ಗಿ, ಸಂಶೋಧಕಿ ಹನುಮಾಕ್ಷಿ ಗೋಗಿ, ಉದ್ಯಮಿ ಲೋಕೇಶ್, ಬಿಡಿಎ ಆಯುಕ್ತ ಜಗದೀಶ್ ಗಂಗಣ್ಣವರ್, ಜಂಟಿ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆ ಲಕ್ಷ್ಮಣ ಬವಲಿ, ಗ್ರಾಮಾಂತರ ಆರಕ್ಷಕ ಉಪ ನಿರೀಕ್ಷಕ ರಮೇಶ್ ಗುಗುರಿ, ಸಜ್ಜಗಂಟಪ್ಪ ಹಾಗೂ ಸಮುದಾಯದ ಮುಖಂಡರು ಹಾಜರಿದ್ದರು. ಇಷ್ಟು ಅದ್ದೂರಿಯಾಗಿ ಗೌರಿಬಿದನೂರಲ್ಲಿ ಭಗೀರಥ ಜಯೋತ್ಸವವನ್ನು ನಡು ಬಿಸಿಲಲ್ಲಿ 12 ಗಂಟೆ ಇದ್ರೂ ಕೂಡ ನಮ್ಮ ಹೆಣ್ಣು ಮಕ್ಕಳು ಪೂರ್ಣ ಕುಂಭದಿಂದ ಮೆರವಣಿಗೆಯ ಮೂಲಕ ಬಿಸಿಲನ್ನು ಲೆಕ್ಕಿಸದೆ ಜನಸಮೂಹದ ಸಮಾಜದ ಬಂಧುಗಳೊಡನೆ ಬಂದು ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೂಡ ಇಷ್ಟು ಹೊತ್ತಾದರೂ ಕೂಡ ತಾಳ್ಮೆಯಿಂದ ಸ್ವಾಮೀಜಿಗಳಿಗೆ ಗೌರವ ಕೊಟ್ಕೊಂಡು ಸಮಾಜದ ಒಂದು ಹಿರಿಯರಿಗೆ ಗೌರವ ಕೊಟ್ಟು ಈ ಸಮಾರಂಭದಲ್ಲಿ ಭಾಗವಹಿಸಿ ಇಷ್ಟೊತ್ತಿಗೆ ಇದ್ದೇನೆ. ನನಗೆ ಕಂಡಂಗೆ ಸಿಎಂ ಫಂಕ್ಷನ್ ಆದರೂ ಕೂಡ ನಾವು ನೋಡ್ತಾ ಇರ್ತೀವಿ, 1 ಗಂಟೆ 1.5 ಗಂಟೆ ಆಗೋ ಹೊತ್ತಿಗೆ ಎಲ್ಲ ಖಾಲಿ ಆಗೋಗಿರ್ತಾರೆ. ಆದರೂ ಕೂಡ ಇಷ್ಟು ಸಮಾಜದ ಬಗ್ಗೆ ಗೌರವ, ಸ್ವಾಮೀಜಿಗಳ ಬಗ್ಗೆ ಗೌರವ ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿ ಇರೋದು ತುಂಬಾ ಸಂತೋಷದ ವಿಚಾರ. ಧನ್ಯವಾದಗಳು ಎಲ್ಲರಿಗೂ. ಯಾಕೆಂದ್ರೆ ನಿಮ್ಮ ಉಪ್ಪಾರ ಸಮಾಜಕ್ಕಿಂತ ದೊಡ್ಡ ದೊಡ್ಡ ಸಮಾಜದವರು ಸಭೆಗಳನ್ನ ಫಂಕ್ಷನ್ಗಳು ಮಾಡಿದ್ದು ನಾನು ನೋಡ್ತೀನಿ ಇದೇ ಜಾಗದಲ್ಲಿ. ಇದನ್ನು ಅರ್ಧವಾಗ ಇರ್ತಿರಲಿಲ್ಲ. ಆದರೆ ಇದು ತುಂಬಿ ತುಳುಕುವ ರೀತಿಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ನಿಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದಿರಿ. ಒಗ್ಗಟ್ಟಲ್ಲಿ ಬಲವಿದೆ ಅಂತ ತೋರಿಸ್ಕೊಟ್ಟಿದ್ರಿ. ಅದಕ್ಕೋಸ್ಕರ ನಿಮ್ಗೆಲ್ಲ ವಿಶೇಷವಾದ ಧನ್ಯವಾದಗಳು ಹೇಳಬೇಕಾಯ್ತು. ಇದಕ್ಕೆಲ್ಲ ಕಾರಣಕರ್ತರಾದಂಥ ನಮ್ಮ ಜಯರಾಮರು, ಜಿಲ್ಲಾಧ್ಯಕ್ಷರ ಜಯರಾಮರ ಶ್ರಮ ಬಹಳ ಇದೆ. ಇದಕ್ಕೆ ಒಂದು ಅಷ್ಟು ಸುಲಭ ಇಲ್ಲ. ಸಮಾಜವನ್ನ ಒಗ್ಗೂಡಿಸಿ ಎಲ್ಲಾರನ್ನೂ ಕರೆತಂದು ಇಷ್ಟು ಅದ್ದೂರಿಯಾಗಿ ಸಮಾರಂಭ ಮಾಡೋದು ಅಷ್ಟು ಸುಲಭವಾದ ಕಾರ್ಯ ಅಲ್ಲ. ಎಂಥ ರಾಜಕಾರಣಿ ಅದು ಕರೆದು ಬರೋದಿಲ್ಲ, ಆ ಥರ ಇವತ್ತಿದೆ. ಅಂಥದ್ರಲ್ಲಿ ಇಷ್ಟು ಶ್ರಮ ವಹಿಸಿ ಈ ಒಂದು ಸಮಾರಂಭವನ್ನ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರು ಕೂಡ ಧನ್ಯವಾದಗಳು ಹೇಳ್ಬೇಕು ಜಯರಾಮ್ ಅವ್ರಿಗೆ ಈ ಶ್ರಮಕ್ಕೆ. ಹಾಗೇನೆ ಸ್ವಾಮೀಜಿಗಳು ಹೇಳ್ತಾ ಇದ್ರು, 20 ವರ್ಷಗಳಿಂದ ಪುಟ್ಟಸ್ವಾಮಿಗಳು ನಮ್ದು ವಿಶ್ವಾಸ ಸಂಬಂಧ. ನಿಜಕ್ಕೆ ಹೇಳಬೇಕಾದ್ರೆ ಅವ್ರದ್ದು ನಮ್ದು ಅವಿನಾಭಾವ ಸಂಬಂಧ, ಪ್ರೀತಿ ವಿಶ್ವಾಸ ಮೊದಲಿಂದಲೂ ಇದೆ. ಡಾಕ್ಟರ್ ಕಾಳಪ್ಪ ಅಂತ ಇದ್ರು, ನನ್ನ ಕಂಡ್ರೆ ಬಹಳ ಪ್ರೇಮ ಅವರು. ಅವರು ವಿಶ್ವನಾಥರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರ ಜೊತೆ ವಿದ್ಯಾಭ್ಯಾಸ ಮಾಡಿದಂಥವ್ರು.
ಅವರಿಬ್ರು ಬಹಳ ಪರಿಚಯ ಅವರು. ಅಂತವರ ಒಡ್ಡಾಡಿಯಾದಂತ ಡಾಕ್ಟರ್ ಕಾಳಪ್ಪನವರು ಸಿರಿಕಲ್ಚರ್ನ ಡೈರೆಕ್ಟರ್ ಆಗಿದ್ರು. ಅವರು ಸಮಾಜದ ಬಗ್ಗೆ ಬಹಳ ಪ್ರೀತಿ. ನಿಮ್ಮ ಉಪ್ಪಾರ ಸಮಾಜ ಅಂದ್ರೆ ಅವ್ರು ಎಷ್ಟು ಪ್ರೀತಿ ಅಂತಂದ್ರೆ, ನಮ್ಮ ಸಮಾಜ ಬಹಳ ಹಿಂದುಳಿದವ್ರೆ, ನಮ್ಮ ಸಮಾಜ ಚೆನ್ನಾಗಿ ಮುಂದೆ ಬರಬೇಕು, ನಮ್ಮ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ತೀನಿ, ನಮ್ಮ ಸ್ವಾಮೀಜಿ ನೀವು ಸಹಾಯ ಮಾಡಬೇಕು. ಈಗ ತಾನೇ ಪಟ್ಟಾಭಿಷೇಕ ಆಗಿನ್ನ ಹೆಂಗ್ ಸ್ವಾಮೀಜಿ ಆಗಿ ನಾನು ಹೋದಾಗ ಆಗ್ತಾನೆ ಪಟ್ಟಾಭಿಷೇಕ ಆಗಿದ್ರು. ನಾವು ನೋಡಿ ಈಗ ತಾನೇ ಬೆಳೀತಾ ಇದೆ ಮಠ, ನೀವು ಸಹಾಯ ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ಬಹಳಷ್ಟು ಸಹಾಯ ಮಾಡಿಸಿ, ಅಲ್ಲಿ ಬೋರು, ಪಂಪ್ ಸೆಟ್ಟು, ಹಣ ಸಹಾಯ ಎಲ್ಲವನ್ನು 20 ವರ್ಷದಿಂದ ಮಾಡಿಸಿದ್ರು. ಅಷ್ಟು ಪ್ರೀತಿ ಸಮಾಜದ ಬಗ್ಗೆ. ಭಗೀರಥ ಜಯೋತ್ಸವ ಕಾರ್ಯಕ್ರಮದಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳಾದಂಥ ಭಗೀರಥ ಪೀಠ ಹೊಸದುರ್ಗದ ಪೀಠಾಧಿಪತಿಗಳಾದಂಥ ಶ್ರೀ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಆದಾಯ ತೆರಿಗೆ ಉಪ ಆಯುಕ್ತರು ಆದಂಥ ಶ್ರೀ ಲಕ್ಕಪ್ಪ ಉದ್ದಪ್ಪ ಹಣಮಣ್ಣನವರೇ, ಹಾಗೆಯೇ ನಮ್ಮದೇ ತಾಲೂಕಿನ ಉದ್ಯಮಿಯಾದಂಥ ಶ್ರೀಯುತ ಶ್ರೀ ನಾಗರಾಜ್ ಅವರೇ, ಹಾಗೆಯೇ ನಮ್ಮ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ GK ಹೊನ್ನಯ್ಯನವರೇ, ಹಾಗೆ ಅದೇ ರೀತಿ ನಮ್ಮ ತಾಲೂಕಿನ ಗ್ರಾಮಾಂತರ ಪ್ರದೇಶದ ಆರಕ್ಷಕ ಉಪನಿರೀಕ್ಷಕರಾದಂಥ ರಮೇಶ್ ಗುಗ್ರಿ ಅವರೇ, ಹಾಗೆಯೇ ಉಪ್ಪಾರ ಸಮಾಜದ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ತಾಲೂಕಿನ ನಗರಸಭೆ ಸದಸ್ಯರು ಆದಂಥ ಶ್ರೀ N ಜಯರಾಮ್ ಅವರೇ, ಹಾಗೆಯೇ ಭಗೀರಥ ಸಾಹಿತ್ಯ ಪರಿಷತ್ತಿನ ಗಂಗಾವತರಣ ಕಾರಣಾಯ ಚ ಸಗರಕುಲ ಇಕ್ಷ್ವಾಕುಕುಲ ಸಕಲ ಜೀವಕುಲ ಮನುಕುಲ ಉದ್ಧಾರಕಾಯ ಭಗೀರಥ ಋಷಿಯ ನಮಃ. ರಾಜಋಷಿ ಭಗೀರಥ ಮಹರ್ಷಿ ಭಗವಾನ್ ಶ್ರೀರಾಮಚಂದ್ರ ಪ್ರಭುವಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಅರ್ಪಿಸಿ, ಬ್ರಹ್ಮಲೀನ ಲೇಪಾಕ್ಷ ಮಹಾಸ್ವಾಮೀಜಿ, ಬ್ರಹ್ಮಲೀನ ಶಿವಪುರಿ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿ ಜಗತ್ತಿನ ಎಲ್ಲ ಸಂತರನ್ನು ಮಹಾತ್ಮರನ್ನು ಸ್ಮರಿಸಿಕೊಳ್ಳುತ್ತಾ, ಯಾರು ಗಲಾಟೆ ಮಾಡಬೇಡಿ, ಸ್ವಲ್ಪ ಈ ಕಡೆ ನೀವು ಗಮನ ಹರಿಸಿದ್ರೆ ಬೇಗ ಮುಗಿಸ್ತೇವೆ. ನೀವೇ ಮಾತಾಡ್ತಾ ಇದ್ರೆ ನಾವು ಮಾತಾಡ್ದ ಜಾಸ್ತಿ ಮಾತಾಡ್ತೇವೆ. ಯಾವ್ದು ಬೇಕು ನಿಮಗೆ? ಸ್ವಲ್ಪ ಸಮಾಧಾನ. ಇವತ್ತಿನ ಭಗೀರಥ ಜಯಂತ್ಯೋತ್ಸವ ಹಾಗೂ ಮಹರ್ಷಿ ಭಗೀರಥ ಸಾಹಿತ್ಯ ಪರಿಷತ್ತಿನ ಉದ್ಘಾಟನೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದ ಹಿರಿಯ ನೌಕರರಿಗೆ ಸತ್ಕಾರ ಸಮಾರಂಭದ ಹಾಗೂ ಹಲವು ಪುಸ್ತಕಗಳ ಬಿಡುಗಡೆಯ ಈ ಸಮಾರಂಭದಲ್ಲಿ ಈಗಾಗಲೇ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿರುವಂತಹ ಈ ಕ್ಷೇತ್ರದ ಜನಪ್ರಿಯ ಜನಾನುರಾಗಿ ಶಾಸಕರಾಗಿರುವಂತಹ KH ಪುಟ್ಟಸ್ವಾಮಿಗೌಡರವರೇ, ಈ ಭಗೀರಥ ಸಾಹಿತ್ಯ ಪರಿಷತ್ತಿನ ಉದ್ಘಾಟನೆಯನ್ನು ಮಾಡಿ